ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಸುದ್ದಿ, ಡಿ ಕೆ ಶಿವ ಅವರಿಗೆ ಸಂಬಂಧಪಟ್ಟಂಥ ಸುದ್ದಿ. ನಾವು ಅನೇಕ ಬಾರಿ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತೀವಿ. ಅವರ ಬಾಯಲ್ಲಿ ಬರುವಂತಹ ಸಂಸ್ಕೃತದ ಶ್ಲೋಕಗಳು, ಅವರು ಮಾತನಾಡುವಂಥ ಆಧ್ಯಾತ್ಮದ ಬಗ್ಗೆ ಮಾತನಾಡುವಂತಹ ರೀತಿ ಪ್ರಾರ್ಥನೆ ಫಲಿಸುತ್ತೆ ಅಂತ ಅವ್ರು ಹೇಳ್ತಾರೆ. ಪ್ರಯತ್ನ, ಪ್ರಾರ್ಥನೆ, ಆಧ್ಯಾತ್ಮಿಕತೆ, ದೈವ, ದೇವರು ಎಲ್ಲದರ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಮಾತನಾಡುವುದನ್ನು ನೋಡಿದ್ದೀವಿ. ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ನನ್ನ ಅಜ್ಜ ವೀರ ಗಂಗಾಧರ ಸ್ವಾಮಿ ಮೇಲೆ ನಾನು ಪ್ರಮಾಣ ಮಾಡ್ತೀನಿ ಅಂತ ಹೇಳಿ ಪ್ರಮಾಣ ವಚನವೆಲ್ಲವನ್ನು ಕೂಡ ಸ್ವೀಕಾರ ಮಾಡಿದ್ರು. ಹಾಗಾದರೆ ಯಾರಿವರು ಅಜ್ಜಯ್ಯ? ಏನಿವರ ಹಿನ್ನೆಲೆ ಏನಿದೆ? ನೊಣವಿನ ಕೆರೆಯಲ್ಲಿ ಹೇಗೆ ಮಠ ಸ್ಥಾಪನೆ ಆಯಿತು? ಏನೆಲ್ಲ ಬೆಳವಣಿಗೆಗಳಾಯಿತು? ಡಿ ಕೆ ಶಿವಕುಮಾರ್ ಈ ಮಠವನ್ನು ಅತಿ ಹೆಚ್ಚಾಗಿ ನಂಬುವುದಕ್ಕೆ ಕಾರಣಗಳೇನು? ಏನಾದರೂ ಬೆಳವಣಿಗೆಗಳಾಗಿರಬೇಕಲ್ಲ, ಪಾಸಿಟಿವ್ನೆಸ್ ಏನಾದರೂ ಕಂಡಿರಬೇಕಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ. ಏನೆಲ್ಲ ಬೆಳವಣಿಗೆಗಳಾಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ನೊಣವಿನ ಕೆರೆ ಅಜ್ಜಯ್ಯನ ಹೆಸರಲ್ಲೆಲ್ಲ ಪ್ರತಿಜ್ಞೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಏನು ಎತ್ತ ಡಿ ಕೆ ಶಿವಕುಮಾರ್ ಅವರ ತಂದೆಯನ್ನೆಲ್ಲ ಬಿಲ್ಪತ್ರೆ ಉಳಿಸಿತ್ತಂತೆ. ಏನು ಡೀಟೇಲ್ಸ್ ನೋಡೋಣ. ಅಜ್ಜಯ್ಯನ ಹೆಸರಲ್ಲಿ ಬಂಡೆ ಪ್ರಮಾಣ ಮಾಡಿದರು. ದೇವರು ಅಂಬೇಡ್ಕರ್ ಅಜ್ಜಯ್ಯನ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಪ್ರಮಾಣ ಮಾಡಿದರು. ಸಾರ್ವಜನಿಕವಾಗಿ ತನ್ನ ಪರಮ ಗುರುವನ್ನು ಡಿ ಕೆ ಶಿವಕುಮಾರ್ ಅವರೆಲ್ಲ ಸ್ಮರಿಸಿದರು. ತಿಪಟೂರಿನ ನೊಣವಿನ ಕೆರೆ ಅಜ್ಜಯ್ಯನ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಅಪಾರ ನಂಬಿಕೆ ಇದೆ. ಅಪ್ಪಣೆ ಪಡೆಯುತ್ತಾರೆ ಬಂಡೆ ಯಾವುದೇ ಸಮಯದಲ್ಲೂ. ನೀವು ವೀರಗಂಗಾಧರ ಅಜ್ಜನ ಹೆಸರಿನಲ್ಲಿ ನಾನು ಪ್ರಮಾಣ ಮಾಡ್ತೀನಿ ಅಂತೆಲ್ಲ ಅವರು ಹೇಳಿದ್ದನ್ನು ನಾವು ನೋಡಿದ್ದೀವಿ. ಈ ಅಜ್ಜಯ್ಯ ಯಾರು ಅಂತ ಹೇಳಿದರೆ ಡಾಕ್ಟರ್ ಕರಿಋಷಭ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿ. ಇವರಿಗೆ ಜನ ಭಕ್ತಿಯಿಂದ ಅಜ್ಜಯ್ಯ ಅಂತ ಕರೀತಾರಂತೆ. ಅಜ್ಜಯ್ಯ ಅಂತ ಕರೀತಾರಂತೆ. ಯಾವ ಕಾರಣಕ್ಕಾಗಿ, ಯಾಕೆ ನಂಬ್ತಾರೆ? 2-3 ಘಟನೆ ಇದೆ. ಅವರ ತಂದೆಯ ಪ್ರಾಣವನ್ನು ಕೂಡ ಈ ಮಠ ಉಳಿಸಿತ್ತು, ಅಜ್ಜಯ್ಯನವರು ಉಳಿಸಿದ್ರು ಅನ್ನೋದು ಒಂದು. ಎರಡನೇದು, ಜೈಲು ವಾಸಕ್ಕೆ ನೀವು ಹೋಗ್ತೀರಿ ಅಂದರೆ ಕಷ್ಟದ ದಿನಗಳು ನಿಮಗೆ ಬರುತ್ತೆ ಅಂತ ಒಂದು ಮುನ್ಸೂಚನೆಯನ್ನು ಕೊಟ್ಟಿತ್ತಂತೆ. ಅಂದರೆ ನೀವು 2019ರಲ್ಲಿ ನೊಣವಿನ ಕೆರೆಗೆ ಈ ಮಠಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹೋದಂತಹ ಸಮಯದಲ್ಲಿ ಅವ್ರ ಶಾಲೆಗೆ ಬೆಂಕಿ ಹತ್ತಿಬಿಡುತ್ತೆ. ಅವ್ರ ಶಾಲೆಗೆ ಬೆಂಕಿ ಹತ್ಕೊಳ್ಳುತ್ತೆ, ಕಿಡಿ ಹತ್ಕೊಳ್ಳುತ್ತೆ. ಅಲ್ಲೇ ಇದ್ದಂಥ ಅಜ್ಜಯ್ಯನವ್ರು ಹೇಳ್ತಾರಂತೆ, ನೋಡಿ ನಿಮ್ಮ ಶಾಲೆಗೆ ಬೆಂಕಿ ಹತ್ಕೊಂಡಿದೆ, ಹೀಗಾಗಿ ನಿಮಗೆ ಕಷ್ಟದ ದಿನಗಳು ಬರುತ್ತೆ, ನೀವು ಕಷ್ಟವನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರಂತೆ. ಅದಾದ ನಂತರ ಅವರು ಬಂದ ನಂತರ ಅವ್ರ ಮೇಲೆ ಇಡಿ ದಾಳಿ ಆಗಿದ್ದು, ಅವರ ತಿಹಾರ್ ಜೈಲಿಗೆಲ್ಲ ಹೋಗಿದ್ದನ್ನು ನೋಡಿದ್ದೀವಿ. ಹೀಗಾಗಿ ಒಂದು ಭಕ್ತಿಯಾದಂತಹ ನಂಬಿಕೆಯನ್ನು ಇಟ್ಟಿದ್ದಾರೆ. ಇದರ ಭಾಗವಾಗಿ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ವೇದಿಕೆಯ ಮೇಲೆ ಅಜ್ಜಯ್ಯನವರ ಫೋಟೋ ಇಟ್ಟು ನಮಸ್ಕಾರ ಮಾಡಿದ್ದು, ರಾಹುಲ್ ಗಾಂಧಿ ಅವರು ಕೂಡ ಅದರ ಬಗ್ಗೆ ಪ್ರಶ್ನೆ ಕೇಳಿದ್ದನ್ನು ನೋಡಿದ್ವಿ. ವಿಧಾನಸೌಧದಲ್ಲಿ ಬಂದು ಮುಖ್ಯಮಂತ್ರಿ ಚೇರ್ ಮೇಲೆ ಆಸೀನರಾಗುವ ಮೊದಲು ಅಲ್ಲಿ ಪ್ರಾರ್ಥನೆ, ಪೂಜೆ, ಅಜ್ಜಯ್ಯನವರಿಗೆ ನಮಸ್ಕಾರ ಮಾಡಿದ್ದನ್ನೆಲ್ಲವನ್ನು ಕೂಡ ನೋಡಿದ್ದೀವಿ. ಈ ಪರಿಪ್ರಮಾಣದಲ್ಲಿ ನಂಬುವಂತಹ ವ್ಯಕ್ತಿ. ಹೀಗಾಗಿ ಅಜ್ಜಯ್ಯನ ಆಜ್ಞೆ, ಅಪ್ಪಣೆ ಅಂದರೆ ಅಲ್ಲಿ ಒಂದು ಗದ್ದಿಗೆ ಇದೆ, ಗದ್ದಿಗೆ ಮೇಲೆ ಬಿಳಿ ಮತ್ತು ಕೆಂಪು ಹೂಗಳನ್ನು ಹೋಗಿ ಇಡ್ತಾರಂತೆ. ಅದು ಅಪ್ಪಣೆ ಕೊಟ್ಟ ನಂತರ ನಾನು ಮುಂದುವರಿತೀನಿ ಅಂತ ಡಿ ಕೆ ಶಿವಕುಮಾರ್ ಅವರ ನಂಬಿಕೆ ಇದೆ ಅಂತೆ. ಕೆಂಪು ಮತ್ತು ಬಿಳಿ ಬಣ್ಣದ ಹೂಗಳನ್ನು ಇಟ್ಟು ಅದು ನಮಗೆ ಅಪ್ಪಣೆ ಕೊಟ್ಟರೆ ನಾನು ಎಲ್ಲ ವಿಚಾರದಲ್ಲಿ, ಅದು ಬಿ ಫಾರ್ಮು, ಅದಾದ ನಂತರ KPCC ಅಧ್ಯಕ್ಷರಾದಂತಹ ಸಮಯದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ನಂಬ್ತಾರೆ. ಅದೇ ರೀತಿಯಾಗಿ ನಿನ್ನೆ ಪ್ರಮಾಣ ವಿಚಾರದಲ್ಲೂ ಕೂಡ ಅದನ್ನು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ತಂದೆಯ ಪ್ರಾಣ ಉಳಿಸಿತ್ತಾ ಬಿಲ್ವಪತ್ರೆ ಅಂತ ಎಲ್ಲ ಗೊತ್ತಿದೆ. ಬಿಲ್ವಪತ್ರೆ ಪೂಜೆಗೆಲ್ಲ ನಾವು ಬಳಸ್ತೀವಿ. ಆ ಬಿಲ್ವಪತ್ರೆ ಹೆಂಗೆ? ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರಿಗೆ ಸ್ಟ್ರೋಕ್ ಆಗಿತ್ತು. ಇನ್ನು 2 ಗಂಟೆಗಳಷ್ಟೇ ಆಯುಸ್ಸು ಅಂತ ಎಲ್ಲ ವೈದ್ಯರು ಹೇಳಿದರು. ಬ್ರೈನ್ ಸ್ಟ್ರೋಕ್ ಆಗಿತ್ತು ಅವರಿಗೆ. ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಇದ್ದರು, ಚೆಕಪ್ಗಳಾಯಿತು ಎಲ್ಲವೂ ಕೂಡ. ತಜ್ಞ ವೈದ್ಯರು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ತಂದೆನೆಲ್ಲ ಪರೀಕ್ಷೆ ಮಾಡಿದರು. ಅವ್ರು ಏನು ಹೇಳಿದರು, ಇನ್ನು 2 ಗಂಟೆ ಮಾತ್ರ ಬದುಕ್ತಾರೆ, 2 ಗಂಟೆ ನಂತರ ಇವರು ಇರಲ್ಲ, ಈ ಲೋಕವನ್ನು ತ್ಯಜಿಸ್ಬಿಡ್ತಾರೆ ಅಂತೆಲ್ಲ ಹೇಳಿದರು. ಆವಾಗ ಡಿ ಕೆ ಶಿವಕುಮಾರ್ ಅವರಿಗೆ ನೊಣವಿನ ಕೆರೆಯ ಅಜ್ಜಯ್ಯವರು ಮತ್ತೆ ಪ್ರವೇಶ ಆಗುತ್ತೆ. ಅವರೇನು ಮಾಡ್ತಾರೆ, ಒಂದು ಬಿಲ್ವಪತ್ರೆಯನ್ನು ಕೊಡ್ತಾರೆ. ಅವರು ಬಿಲ್ವಪತ್ರೆಯನ್ನು ಕೊಟ್ಟು ಅವ್ರು ಹೇಳ್ತಾರೆ, ಇನ್ನು 20 ನಿಮಿಷದ ಒಳಗಾಗಿ ನಿಮ್ಮ ತಂದೆಯ ತಲೆಯ ಕೆಳಗಡೆ ಇದನ್ನು ಇಡಬೇಕು, ತಂದೆಯ ತಲೆಯ ಕೆಳಗೆ ಇದನ್ನು ಇಡಬೇಕು ಅಂತ ಅವರು ಸೂಚನೆ ಕೊಡ್ತಾರೆ. 20 ನಿಮಿಷ ಬೆಂಗಳೂರಿನಂತಹ ಈ ಟ್ರಾಫಿಕ್ ಜಾಮ್ನಲ್ಲಿ ಹೆಂಗೆ ಬರೋದು, ಏನು ಎತ್ತ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಯ. ನೀವು ನೋಡಿ, ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಹೇಳ್ಕೊಂಡ್ಬಿಟ್ಟಿದ್ದಾರೆ, ನಾನು ಬರುವಂಥ ಎಲ್ಲ ರಸ್ತೆಯ ಮಾರ್ಗಗಳಲ್ಲೂ ಕೂಡ ಎಲ್ಲೂ ನನಗೊಂದು ರೆಡ್ ಸಿಗ್ನಲ್ ಸಿಗಲಿಲ್ಲ, ಅವತ್ತು ಎಲ್ಲವೂ ಕೂಡ ಗ್ರೀನ್ ಆಗಿಬಿಟ್ಟಿತ್ತು. ಯಾವ ವಾಹನ ಸಂಚಾರ ದಟ್ಟಣೆಯೂ ಕೂಡ ನನಗೆ ಸಿಗಲಿಲ್ಲ. ಸ್ವಾಮೀಜಿಗಳು ಹೇಳಿದ 20 ನಿಮಿಷಕ್ಕೆ ನಾನು ಬಂದೆ. 20 ನಿಮಿಷದ ಸರಿಯಾದ ಸಮಯಕ್ಕೆ ನಾನು ಅದನ್ನು ತಲೆಯ ಕೆಳಗೆ ಬಿಲ್ಪತ್ರೆಯನ್ನು ಇಟ್ಟೆ. ಅದಾದ ನಂತರ ವೆಂಟಿಲೇಟರ್ನಲ್ಲಿದ್ದಂತಹ ನಮ್ಮ ತಂದೆ ಚಕಿತರಾಗಿ ವೈದ್ಯಕೀಯ ಲೋಕವೇ ಅಚ್ಚರಿ ಪಡೆಯುವಂತೆ ನಮ್ಮ ತಂದೆ ಸುಧಾರಣೆ ಮಾಡಿಕೊಂಡ್ರು. ಅದಾದ ನಂತರ ಬದುಕುಳಿದರು ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಿದ್ದು. ಅದಾದ ನಂತರ ಅಲ್ಲಿಯ ತನಕ ನೊಣವಿನ ಕೆರೆ ಮಠಕ್ಕೆ ಒಬ್ಬ ಸಾಮಾನ್ಯ ಭಕ್ತರಾಗಿದ್ದಂತಹ ಡಿ ಕೆ ಶಿವಕುಮಾರ್ ವಿಪರೀತವಾಗಿ ನಡೆದುಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರು. ಪರಮ ಭಕ್ತರಾಗಿ ಕನ್ವರ್ಟ್ ಆದರು. ಒಬ್ಬ ಸಾಮಾನ್ಯ ಆರ್ಡಿನರಿ ನಾವೆಲ್ಲ ಹೆಂಗೆ ಮಠಗಳಿಗೆ ಹೋಗ್ತೀವಿ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ನೊಣವಿನ ಕೆರೆ ಮಠಕ್ಕೆ ಹೋಗೋದು ಬರೋದು, ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಯಾವಾಗ ಅವರ ತಂದೆಯ ಪ್ರಾಣ ಒಂದು ಬಿಲ್ವಪತ್ರೆ, ಸಹಜವಾಗಿರಿ ಯಾವುದೊಬ್ಬ ವ್ಯಕ್ತಿಗೆ, ಈಗ ಯಾವುದೊಬ್ಬ ಸ್ವಾಮೀಜಿ ಇರ್ತಾರೆ, ಊರಿನಲ್ಲಿ ಯಾರೋ ಒಬ್ಬರು ಹಿರಿಯರು ಇರ್ತಾರೆ, ಸಾಯುವಂಥ ಒಬ್ಬ ವ್ಯಕ್ತಿ ನೀರು ಬಿಟ್ಟಾಗ ವ್ಯಕ್ತಿ ಬದುಕ್ತಾನೆ ಅಂತ ಹೇಳಿದ್ರೆ ಏನೋ ಪವಾಡ ಅಂತ ಅನಿಸ್ಬಿಡುತ್ತೆ.
ಈ ಪವಾಡ ಸದೃಶ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ತಂದೆ ಬದುಕುಳಿದ್ರಲ್ಲ, ಅವತ್ತಿನಿಂದ ಭಕ್ತಿಯ ಪರಾಕಾಷ್ಠೆ ಡಿ ಕೆ ಶಿವಕುಮಾರ್ ಅವರಿಗೆ ಜಾಸ್ತಿ ಆಯಿತು. ಈ ಪರಾಕಾಷ್ಠೆ ಜಾಸ್ತಿ ಆದ ನಂತರ ಅವರು ಪರಮ ಭಕ್ತರಾದರೂ ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ನೊಣವಿನಕೆರೆ ಮಠಕ್ಕೆ ಅವರು ನಡ್ಕೊಂಡು ಬಂದಿದ್ದನ್ನು ನೋಡಿದ್ದೇವೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಯಾರು ಈ ನೊಣವಿನಕೆರೆ ಅಜ್ಜಯ್ಯ, ಯಾರಿವರು, ಏನು ಎನ್ನುವಂತಹ ಚರ್ಚೆ. ತುಮಕೂರು ಜಿಲ್ಲೆಯ ನೊಣವಿನಕೆರೆಯ ಶ್ರೀ ಕಾಡಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರು. ನಿಮಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಒಂದು ಕನೇರಿ ಮಠ ಅಂತಿದೆ. ಆ ಕನೇರಿ ಮಠ ಈ ಮಠದ ಮೂಲ ಮಠ ಅಂತ ಹೇಳಲಾಗುತ್ತೆ. ಕನೇರಿ ಮಠದ ಅಸದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತಿನ ಅಲ್ಲಿಯ ಪೀಠಾಧಿಪತಿಗಳು. ಆ ಮಠ ಈ ಮಠದ ಮೂಲ ಮಠ ಅಂತೆಲ್ಲ ಹೇಳಲಾಗುತ್ತೆ. ಕರಿಋಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಈ ಅಜ್ಜಯ್ಯ ಅಂತ ಒಂದು 500 ವರ್ಷಗಳ ಇತಿಹಾಸವನ್ನು 500 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವಂಥ ಒಂದು ಪುಣ್ಯಕ್ಷೇತ್ರ ಇದು. ನೀವು ನೋಡಿ, ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠ ಇದು 500 ವರ್ಷ ಇತಿಹಾಸ ಇದೆ. ಈ ಮಠಕ್ಕೆ 19ನೇ ಪೀಠಾಧಿಪತಿಯಾಗಿ 1985ರಲ್ಲಿ ಡಾಕ್ಟರ್ ಕರಿಋಷಭ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿಗಳ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಈ ಅಧಿಕಾರ ಸಿಕ್ಕ ನಂತರ ಪೀಠಾಧಿಪತಿಗಳಾದ ತಕ್ಷಣ ಇವರು ಸುಮ್ಮನೆ ಕೂರಲ್ಲ. ಏನು ಮಾಡ್ತಾರೆ ಈ ಸ್ವಾಮೀಜಿ ಅಂತ ಹೇಳಿದರೆ, 101 ದಿನಗಳ ಕಾಲ ಕಠಿಣವಾದಂತಹ ಋತ ತಪಸ್ಸುಗಳನ್ನು ಮಾಡ್ತಾರೆ. ಈ ಋತ ಮತ್ತು ತಪಸ್ಸುಗಳನ್ನು ಮಾಡಿದ್ದರ ಪರಿಣಾಮವಾಗಿ ಅವರಿಗೊಂದು ಆಧ್ಯಾತ್ಮಿಕ ಜ್ಞಾನ ಸಿದ್ಧಿಸ್ತು ಅಂತ ಅನೇಕ ಜನ ಭಕ್ತರು, ಅಲ್ಲಿಗೆ ಹೋದವರು, ಆ ಪವಾಡಗಳಿಂದ ಅವುಗಳ ನಂಬಿಕೆಗೆ ಒಳಗಾದವರೆಲ್ಲರೂ ಕೂಡ ಹೇಳ್ತಾರೆ. ಅವರು ಭವಿಷ್ಯ ಹೇಳ್ತಾರಂತೆ, ಅವ್ರು ಹಿಂಗೆ ಆಗ್ಬಿಡುತ್ತೆ ಅಂತ ಮುಖಚರ್ಯವನ್ನು ನೋಡಿ ಹೇಳ್ತಾರಂತೆ. ಇದಾಗಲ್ಲ ಅಂತ ಹೇಳಿದರೆ ಇದು ಆಗಲ್ಲ ಅಂತಲೇ ಹೇಳ್ತಾರಂತೆ. ಅದು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿರಲಿ, ಜನಸಾಮಾನ್ಯರ ವಿಚಾರದಲ್ಲಿ ಇರಲಿ, ಹಾಗೆ ಹೇಳ್ತಾರಂತೆ. ನೀವು ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಹೋದರೆ ಅಲ್ಲಿ ನೊಳಂಬರಾಜರು ಅಂತ ಆ ಪ್ರದೇಶವನ್ನು ಆಳ್ತಾ ಇದ್ರು. ನೊಳಂಬರಾಜ್, ಆ ನೊಳಂಬರಾಜರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಪ್ರದೇಶದಲ್ಲಿ ಒಂದು ಕೆರೆಯನ್ನು ಕಟ್ಟಿಸ್ತಾರೋ. ಆ ಕೆರೆಗೆ ಏನಂತ ಬರುತ್ತೆ, ನೊಣವಿನ ಕೆರೆ ಅಂತ ಒಂದು ಹೆಸರಾಗುತ್ತೆ. ಈ ನೊಣವಿನ ಕೆರೆ ಆದ ನಂತರ ಒಬ್ಬ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂತ ನಾನು ಹೇಳಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಒಂದು ಮುಕ್ತಿ ಮಂದಿರ ಅಂತ ಒಂದು ಪ್ಲೇಸ್ ಇದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಮುಕ್ತಿ ಮಂದಿರ ಅಂತ ಒಂದು ವಾರದ ಹಿಂದೆ ಡಿ ಕೆ ಶಿವಕುಮಾರ್ ಆ ಜಾಗಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತೆಗೆದುಕೊಂಡು ಬಂದಿದ್ದರು. ಅಲ್ಲಿಯ ಸ್ವಾಮೀಜಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ನಂದಿಯ ಮೇಲೆ ಪ್ರವಾಸ ಮಾಡ್ತಾ 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 ಬಂದು ಗದಗ್ನ ಲಕ್ಷ್ಮೇಶ್ವರದಿಂದ ಹಿಡಿದು ನೊಣವಿನ ಕೆರೆಗೆ ಬರ್ತಾರೋ. ಆ ನೊಣವಿನ ಕೆರೆಯಲ್ಲಿ ಬಂದು ಕಾಡಿನಲ್ಲಿ ನೆಲೆಯಾಗಿದ್ದರ ಪರಿಣಾಮವಾಗಿ ಕಾಡಸಿದ್ದೇಶ್ವರ ಮಠ ಅಂತ ಈ ಮಠಕ್ಕೆ ಹೆಸರು ಬಂತು. ಆ ಮಠದ 19ನೇ ಪೀಠಾಧಿಪತಿಗಳಾಗಿ ಅಜ್ಜಯ್ಯನವರು ಇದೀಗ ಇದ್ದಾರೆ. ಅವರನ್ನೇ ಡಿ ಕೆ ಶಿವಕುಮಾರ್ ಇವತ್ತು ನಂಬಿಕೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಇರೋದು. ಮತ್ತೊಂದು ಬೆಳವಣಿಗೆ, ಬಾಣ ತಾಗಿದ್ರು ಕೂಡ ಮಣಿಯದ ಕಾಡಸಿದ್ದೇಶ್ವರ. ಈ ಇತಿಹಾಸದಲ್ಲಿ ಹಿಂದೂ ಪುರಾಣ ಇಂಥ ಅನೇಕ ಘಟನೆಗಳನ್ನು ನೋಡಿದ್ದೇವೆ ನಾವು. ರಾಮಾಯಣ, ಮಹಾಭಾರತ, ನಮ್ಮದೇ ಪಕ್ಕದ ಬೇರೆ ಬೇರೆ ರಾಜವಂಶಸ್ಥರ ಸಮಯದಲ್ಲಿ ಅನೇಕ ಜನ ಮಠಮಾನ್ಯರು ಇಂಥ ಅನೇಕ ಘಟನೆಗಳನ್ನು ಎದುರಿಸಿರೋದು ನೋಡಿದ್ದೀವಿ. ತಪಸ್ಸಿನಲ್ಲಿದ್ದಂಥ ಶ್ರೀಗಳನ್ನು ಪ್ರಾಣಿ ಅಂತ ಪಾಳೆಗಾರ ಒಬ್ಬ ಬಾಣವನ್ನು ಬಿಡ್ತಾರೆ. ಏನಿದೆ ಘಟನೆ ಅಂತ ಹೇಳಿದರೆ, ಒಂದು ಇಂಟ್ರೆಸ್ಟಿಂಗ್ ಕಥೆ ಇದು. ಕಥೆ ಅನ್ನೋದಕ್ಕಿಂತ ಇದು ನೈಜ ಘಟನೆ ಅಂತೆಲ್ಲ ಭಕ್ತರು ಹೇಳ್ತಾರೆ. 400 ವರ್ಷ ಅಂದರೆ 4 ಶತಮಾನಗಳ ಹಿಂದಿನ ಘಟನೆ ಇದು. ನೊಣವಿನಕೆರೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಹಾಗಲವಾಡಿಯ ಪಾಳೆಗಾರರ ಆಡಳಿತವನ್ನು ಮಾಡ್ತಾ ಇದ್ರು. ಈ ಹಾಗಲವಾಡಿ ಪಾಳೆಗಾರರ ನಾಯಕ ಮುದಿಯಪ್ಪ ನಾಯಕ ಅಂತ ಇರ್ತಾನೆ. ಈ ಮುದಿಯಪ್ಪ ನಾಯಕ ಏನು ಮಾಡ್ತಾ ಇರ್ತಾನೆ, ಬೇಟೆ ಆಡೋದ್ರಲ್ಲಿ ವಿಪರೀತವಾಗಿ ನಿಪುಣ, ಜಾಣ್ಮೆಯನ್ನು ಹೊಂದಿರ್ತಾನೆ ಬೇಟೆ ಆಡೋದು. ಹೀಗಾಗಿ ಒಂದಿನ ಈ ವ್ಯಕ್ತಿ ಮುದಿಯಪ್ಪ ನಾಯಕ ಏನು ಮಾಡ್ತಾನೆ, ತನ್ನ ಸೈನಿಕ ಪಡೆಯನ್ನೆಲ್ಲ ಕರೆದುಕೊಂಡು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಬೇಟೆ ಆಡೋದಕ್ಕೆ ಶುರು ಮಾಡ್ತಾನೆ. ಈ ಬೇಟೆ ಆಡುವಂತಹ ಸಮಯದಲ್ಲಿ ಒಂದು ಪ್ರದೇಶದಲ್ಲಿ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಯಾವ ಬಾಹ್ಯ ಪ್ರಜ್ಞೆಯೂ ಕೂಡ ಇಲ್ಲದೆ ತಪಸ್ಸಿ ಕೂತ್ಕೊಂಡಿರ್ತಾರೆ. ಶಿವಯೋಗ ತಪಸ್ಸು ಅಂತ ಅದನ್ನು ಕರೀತಾರೆ ಆಧ್ಯಾತ್ಮಿಕ ಭಾಷೆಯಲ್ಲಿ, ಶಿವಯೋಗ ತಪಸ್ಸು. ಆ ತಪಸ್ಸಿನಲ್ಲಿ ಅವರು ಮಗ್ನರಾಗಿದ್ದರು. ಹೀಗೆ ಅವರು ಮಗ್ನರಾಗಿದ್ದಂತಹ ಸಮಯದಲ್ಲಿ ಈ ಪೊದೆಯಲ್ಲಿ ಏನೋ ಕಾಣ್ತಾ ಇದೆ, ಏನೋ ಆಗ್ತಾ ಇದೆ ಅಂತ ಹೇಳಿ ಈ ಮುದಿಯಪ್ಪ ನಾಯಕ ಏನು ಮಾಡಿಬಿಡ್ತಾನೆ, ಬಾಣವನ್ನು ಬಿಟ್ಬಿಟ್ಟ. ಈ ಬಾಣವನ್ನು ಬಿಟ್ಟ ತಕ್ಷಣ ಆ ಬಾಣ ಈ ಸ್ವಾಮೀಜಿ ಕಾಡಸಿದ್ದೇಶ್ವರ ಸ್ವಾಮೀಜಿಯ ದೇಹವನ್ನು ಹೊಕ್ಕು ಹೊರಗಡೆ ಬರುತ್ತೆ. ಅದಾದಾಗಲೂ ಕೂಡ ಸ್ವಾಮೀಜಿ ಕಣ್ಣು ತೆಗೆಯೋದಿಲ್ಲಂತೆ. ಯಾವುದೇ ರಕ್ತಸ್ರಾವ ಇಲ್ಲ, ಯಾವುದೇ ನೋವಿಲ್ಲ, ಯಾವುದು ಕೂಡ ಆ ಪ್ರಜ್ಞೆಯೇ ಇರೋದಿಲ್ಲ. ಹೀಗಾದ ತಕ್ಷಣ ಆ ವ್ಯಕ್ತಿ ಬಂದು ನೋಡ್ತಾನೆ, ಆಶ್ಚರ್ಯಚಕಿತ. ಒಬ್ಬ ವ್ಯಕ್ತಿ ಕೂತಿದ್ದಾರೆ, ವ್ಯಕ್ತಿಯ ದೇಹದ ಒಳಗೆ ಹೋಗಿ ಬಾಣ ಹೊರಗಡೆ ಬಂದಿದೆ, ರಕ್ತಸ್ರಾವ ಇಲ್ಲ, ನೋವಿಲ್ಲ, ಏನಾಗಿಲ್ಲ ಅಂತ ಆಶ್ಚರ್ಯಚಕಿತ. ಯಾರು? ಮುದಿಯಪ್ಪ ನಾಯಕ. ಆವಾಗ ಸ್ವಲ್ಪ ಸಮಯದ ನಂತರ ಸ್ವಾಮೀಜಿಗಳು ಜಾಗೃತರಾಗ್ತಾರೆ. ಸ್ವಾಮೀಜಿಗಳ ಜಾಗೃತರಾದಾಗ ಈ ಮುದಿಯಪ್ಪ ನಾಯಕ, ನನ್ನ ತಪ್ಪಾಗ್ಬಿಟ್ಟಿದೆ, ನನ್ನ ಕ್ಷಮಿಸಿಬಿಡಿ, ಏನೋ ಮಿಸ್ ಆಗಿಬಿಡ್ತು, ನನಗೆ ಗೊತ್ತಾಗಲಿಲ್ಲ, ಏನೋ ಹೇಳೋ ಪ್ರಯತ್ನ ಆಯಿತು. ಅದಾದ ನಂತರ ಆ ವ್ಯಕ್ತಿ ಏನು ಮಾಡ್ತಾನೆ,
ಇಲ್ಲ ನಿಮ್ಮ ಆಶೀರ್ವಾದದಿಂದ ನಾನು ಇಲ್ಲೊಂದು ಮಠ ಕಟ್ತೀನಿ ಅಂತೇಳಿ ಒಂದು 20 ಅಂಕಣದ ಒಂದು ಮಠವನ್ನು ಕಟ್ಟಿಸ್ತಾನೆ. ಇದೇ ಇವತ್ತು ನೊಣವಿನ ಕೆರೆಯಲ್ಲಿರುವಂತಹ ಕಾಡಸಿದ್ದೇಶ್ವರ ಮಠ, 20 ಅಂಕಣದ ಮಠ. ಅದಕ್ಕೆ ಐತಿಹಾಸಿಕ ದಾಖಲೆಗಳಿದೆ, ಶಾಸನಗಳು ಕೂಡ ಇದೆ. ಅದನ್ನು ಮುದಿಯಪ್ಪ ನಾಯಕ ಈ ಬಾಣ ಬಿಟ್ಟಿದ್ದರ ಪ್ರಾಯಶ್ಚಿತ್ತಕ್ಕಾಗಿ ಮಠವನ್ನು ನಿರ್ಮಾಣ ಮಾಡಿರೋದು. ಇದು ಬೆಳವಣಿಗೆ. ಆದರೆ ಮತ್ತೊಂದು ಘಟನೆ ಏನು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ಜೈಲಿನಿಂದ ಬಂದಾಗಲೂ ಕೂಡ ಅಜ್ಜಯ್ಯನೇ ಆಸರೆ ಆಗಿರೋದು. ITED ದಾಳಿ ಆಗಿತ್ತು, ಜೈಲು ಹೋಗಿದ್ರು ಡಿ ಕೆ ಶಿವಕುಮಾರ್. ಆ ಸಮಯದಲ್ಲಿ ಅಜ್ಜಯ್ಯನನ್ನು ನಾವು ನೆನೆದಿದ್ದನ್ನು ನೋಡಿದ್ದೀವಿ. ಬಿಡುಗಡೆಯಾದಂತಹ ನಂತರ ಅವರೆಲ್ಲ ಹೊರಗಡೆ ಬಂದರು, ನೊಣವಿನ ಕೆರೆಗೆ ಅವರೆಲ್ಲ ಹೋಗಿ ಬಂದಿದ್ದನ್ನು ನೋಡಿದ್ದೀವಿ. ಕಷ್ಟಗಳು ಕರಗಿ ನೀನು ಮುಖ್ಯಮಂತ್ರಿ ಆಗ್ತೀಯಾ ಅಂತ ಅಜ್ಜಯ್ಯನವರೆಲ್ಲ ಹರಿಸಿದ್ರಂತೆ. ಮಗಳ ಮದುವೆಯಿಂದ ಚುನಾವಣೆಯ ತನಕವೂ ಕೂಡ ಗುರುವಿನ ಸಲಹೆ ಅಂತಿಮ ಆಗಿದೆ. ಅಜ್ಜಯ್ಯನ ಅಪ್ಪಣೆ ಇಲ್ಲದೆ ಯಾವುದೇ ರಾಜಕೀಯ ದಾಳವನ್ನು ಉರುಳಿಸಿದ ಡಿ ಕೆ ಶಿವಕುಮಾರ್ ಬಂಡೆಯಂಥ ಸಂಕಷ್ಟಗಳನ್ನು ಕೂಡ ಅಜ್ಜಯ್ಯನವರು ಕರಗಿಸಿದ್ದಾರೆ ಅಂತ. ತಿಹಾರ್ ಜೈಲಿನಲ್ಲಿದ್ದಾಗಲೂ ಕೂಡ ಅಜ್ಜಯ್ಯನ ಜಪ ಮಾಡ್ತಿದ್ರಂತೆ ಡಿ ಕೆ ಶಿವಕುಮಾರ್. ಅವರು ಜೈಲಿಗೆ ಹೋಗುವಂಥ ಸಮಯದಲ್ಲಿ ನಿಮಗೆ ಸಂಕಷ್ಟ ಬರುತ್ತೆ ಅಂತ ಹೇಳಿದರು. ಜೈಲಿನಿಂದ ಬಂದ ತಕ್ಷಣವೂ ಕೂಡ ಅವರು ಹೇಳಿದರು, ಇಲ್ಲ ಇಲ್ಲಿಗೆ ನಿನ್ನ ಸಂಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಯಿತು, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತೆಲ್ಲ ಆಶೀರ್ವಾದ ಮಾಡಿದರು. ಅವರ ಮಗಳ ಮದುವೆ ವಿಚಾರದಲ್ಲೂ ಕೂಡ ಆಗಿದೆ ಅಂತ. ಅದರ ಪೂರ್ವಭಾಗವಾಗಿ ಅವರ ಕುಟುಂಬಸ್ಥರೆಲ್ಲ ಅಲ್ಲಿ ಪೂಜೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಇದು ಒಂದು ಬೆಳವಣಿಗೆ ಆಯಿತು. ಗಣ್ಯರ ಪಾಲಿನ ಸಂಕಷ್ಟಹರ ಈ ಪುಣ್ಯಕ್ಷೇತ್ರ. ಕೇವಲ ಡಿ ಕೆ ಶಿವಕುಮಾರ್ ಮಾತ್ರವಲ್ಲ, SM ಕೃಷ್ಣ ಅವರು ಕೂಡ ಅಲ್ಲೆಲ್ಲ ಹೋಗ್ತಿದ್ರಂತೆ. ಅನೇಕ ಗಣ್ಯರು, ಜನಸಾಮಾನ್ಯರೆಲ್ಲ ಹೋಗ್ತಾರೆ. ಮಾಜಿ ಮುಖ್ಯಮಂತ್ರಿ SM ಕೃಷ್ಣ, ಸಿನಿಮಾ ನಟರು, ಉದ್ಯಮಿಗಳು, ರಾಜಕಾರಣಿಗಳೆಲ್ಲ ಹೋಗ್ತಾರಲ್ಲಿ. ಜಾತಕ ದೋಷ ನಿವಾರಣೆ, ಹರಕೆಗಳಿಗೆ ಈ ಮಠ ಎಲ್ಲ ಪ್ರಸಿದ್ಧ. ಉಚಿತ ಸಾಮೂಹಿಕ ವಿವಾಹಗಳಾಗುತ್ತೆ, ಅನ್ನದಾಸೋಹ ಆಗುತ್ತೆ. ನಂಬಿ ಬಂದವರನ್ನು ನೊಣವಿನ ಕೆರೆಯ ಈ ಜಾಗೃತ ಕ್ಷೇತ್ರ ಯಾವುದೇ ಕಾರಣಕ್ಕೂ ಕೈ ಬಿಟ್ಟಿಲ್ಲ ಅಂತ ಇದರ ಐತಿಹಾಸಿಕ ಪವಾಡಗಳಿದೆ. ಆದರೆ ಡಿ ಕೆ ಶಿವಕುಮಾರ್ ಅದರ ಬಗ್ಗೆ ಮಾತನಾಡಿದ್ದು, ಅದರ ಬಗ್ಗೆ ಹೇಳಿದ್ದು, ಆ ಹೆಸರಿನ ಮೇಲೆ ಪ್ರಮಾಣ ವಚನ ಮಾಡಿದ್ದರ ನಂತರ ಅಜ್ಜಯ್ಯ ಅಥವಾ ಕಾಡಸಿದ್ದೇಶ್ವರ ಮಠ ದೊಡ್ಡ ಮಟ್ಟದಲ್ಲಿ ಪ್ರಚಲಿತಕ್ಕೆ ಬಂದಿದ್ದನ್ನು ನೋಡಿದ್ದೀವಿ. ಈ ಹಿಂದೆಯೂ ಕೂಡ ಅನೇಕ ಜನ ಇದರಲ್ಲಿ ಭೇಟಿ ಕೊಟ್ಟಿದ್ದಾರೆ.